ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಇಂದು ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ನಗರಸಭೆಯ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದರು. ಅರಮನೆ ಹೋಟೆಲ್ನಲ್ಲಿ ಅಕ್ಕಿಯಲ್ಲಿ ಹುಳು, ಕಸ, ಕಡ್ಡಿ, ಗುಟ್ಕಾ ಇರುವ ಅಕ್ಕಿಯನ್ನು ಗಿರಣಿ ಮಾಡಿಸುವಾಗ ಸಾರ್ವಜನಿಕರಿಗೆ ನೇರವಾಗಿ ಕಂಡುಬಂದಿರುತ್ತದೆ. ಈ ಅಕ್ಕಿಯು ಅನ್ನಭಾಗ್ಯದಿಂದ ಬಂದ ಅಕ್ಕಿ ಎಂದು ದೂರುಗಳು ಬಂದಿರುತ್ತದೆ. ಹಾಗಾಗಿ ಹೋಟೆಲ್ನಲ್ಲಿ ಈ ರೀತಿಯ ಕಳಪೆ ಮಟ್ಟದ ದಾಸ್ತಾನು ಇದ್ದು, ಇದರಿಂದ ಆಹಾರ ಸೇವಿಸುವಂತಹ ಸಾರ್ವಜನಿಕರಿಗೆ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತದೆ. ಸಂಬಂಧಪಟ್ಟ ಅರಮನೆ ಹೋಟೆಲ್ನವರ ಮೇಲೆ ತುರ್ತು ಕ್ರಮ ಕೈಗೊಳ್ಳಬೇಕು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಚಳ್ಳಕೆರೆಯ ಎಲ್ಲಾ ಹೋಟೆಲ್ಗಳಲ್ಲಿ ಆಹಾರದ ಗುಣಮಟ್ಟವನ್ನು ಪರಿಶೀಲಿಸಿ ಈ ರೀತಿ ಮರುಕಳಿಸಿದಂತೆ ನೋಟಿಸ್ ಜಾರಿ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಸಲ್ಲಿಸಿದರು. ಮೋಹನ್ ಕುಮಾರ್, ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಯ ತಾಲೂಕು ಘಟಕ ಚಳ್ಳಕೆರೆ ಅಧ್ಯಕ್ಷರು ಪಿ. ಮುತ್ತಯ್ಯ, ಮಹಿಳಾ ಅಧ್ಯಕ್ಷರಾದ ಇಂದಿರಮ್ಮ ಸತೀಶ್, ನಗರ ಘಟಕ ಅಧ್ಯಕ್ಷರಾದ ಸೋಮಶೇಖರ್ ಜೆ, ನಗರ ಘಟಕ ಮಹಿಳಾಧ್ಯಕ್ಷರು ಅನುಸೂಯಮ್ಮ, ಡಾಕ್ಟರ್ ಅರುಣ್ ಕುಮಾರ್ ಎಸ್, ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರು ಚಿತ್ರದುರ್ಗ, ಪ್ರಧಾನ ಕಾರ್ಯದರ್ಶಿ ಅರ್ಚನಾ ಬಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ ತಿಪ್ಪೇಸ್ವಾಮಿ ಒ, ನಗರ ಘಟಕ ಕಾರ್ಯದರ್ಶಿ ಸತೀಶ್ ಟಿ, ಕಾರ್ಮಿಕ ಘಟಕ ಅಧ್ಯಕ್ಷರು ಆರ್. ಅನಿಲ್ ಕುಮಾರ್, ಸಂಘಟನಾ ಕಾರ್ಯದರ್ಶಿ ತಿಪ್ಪೇರುದ್ರ, ಕುಸುಮ, ರಾಧಾ, ಪಲ್ಲವಿ, ಭಗಿನಿ, ನಿವೇದಿತಾ, ಪುನೀತ್ ಕೆ, ಜಿ. ಮಂಜಣ್ಣ ಕೆ, ಪಿ. ನಾಗರಾಜ್, ಮಾರಕ್ಕ, ಮಹಾಲಕ್ಷ್ಮಿ, ಸರ್ವ ಪದಾಧಿಕಾರಿಗಳು ಇದ್ದರು.